ಮೇಡ್ ಸೋಪ್ ಫುಲ್ ಪಳ ಪಳ ನಮ್ಮ ಅಕ್ಕನ ಮಗಳು ಇಲ್ಲಡ ತಿರ್ಗೋ ಫುಲ್ ಪಳ 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 ಏನಿದು ಗೊತ್ತೇ ಇಲ್ಲ ಹೋಗ್ತದೆ ನಾನು ಹೋಯ್ತು ಸೋಪ್ ಅಂದ್ಕೊಂಡೆ ನಾನು ಹಂಗೆ ಅಂದ್ಕೊಂಡೆ ಅಯ್ಯೋ ಹೋಯ್ತು ಅನ್ಸುತ್ತೆ ಸೋಪ್ ಎಲ್ಲ ಪದ್ಧತಿ ಬೀಳ್ತಾ ಇದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂದ್ಕೊಂಡಿದ್ವಿ. ಅದೇನು ಎಕ್ಸ್ಪೆರಿಮೆಂಟ್ ಅಂದರೆ ಸೋಪ್ ಮಾಡೋಣ ಅಂತ. ನಾನು ನಮ್ಮ ಅಕ್ಕ ಸೇರಿ ಸೋಪ್ ಮಾಡೋಣ ಅಂತ. ನಮ್ಮ ಅಕ್ಕನ ಮಗಳು ನೋಡಿ ಮೇಲ್ಗಡೆ ಹೋಗೆಲ್ಲ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ನಾನು ವಿಡಿಯೋಲಿ ಬರಬೇಕು ಅಂತ ಕಾಣಿಸ್ಕೋಬೇಕು ಅಂತ. ಇಲ್ಲಿ ನೋಡಿ ಅದು ದಿವಾನ್ ಮೇಲೆ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾಳೆ ಕಾಣಿಸಲ್ಲ ಅಂತ ಹೇಳಿ. ಹಾಯ್ ಮಾಡು. ಹಾಯ್. ಮ್ಯಾಂಗೋ ಸೋಪ್ ಮಾಡೋಣ ಬನ್ನಿ ಇವತ್ತು. ಈಗ ಮ್ಯಾಂಗೋ ಸೋಪ್ ಮಾಡೋಕ್ಕೆ ಬಾಡಿ ಚಿತ್ತ ಆರ್ಗ್ಯಾನಿಕ್ ಗ್ಲಿಸರಿನ್ ಸೋಪ್ ಬೇಸ್ ತೊಗೊಂಡಿದ್ದೀವಿ. ಇದನ್ನು ನಾವು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡ್ಕೊಂಡಿದ್ದು. ಮತ್ತು ಇದು ಶೇಪ್ದು ಸೋಪ್ ಶೇಪ್ದು ಶೇಪ್ ಮಾಡ್ಕೊಳ್ಳೋಕ್ಕೆ ರಬ್ಬರ್ ಟೈಪ್ ಹಿಂಗೆಲ್ಲ ಸ್ಟಿಕ್ದು ಏನಿದು ಗೊತ್ತೇ ಇಲ್ಲ ಹೋಗ್ತದೆ. ಸೋಪು ಶೇಪ್ ಬರೋಕ್ಕೆ ಈ ಥರ ರಬ್ಬರ್ ಶೀಟ್ ಇದನ್ನು ಬುಕ್ ಮಾಡ್ಕೊಂಡಿದ್ದು. ಇದನ್ನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡ್ಕೊಂಡಿದ್ದು. ಇವೆರಡರಿಂದ ನಮಗೆ 190 ಬೀಳ್ತು. ಇದು 107 ಏನೋ ಬೀಳ್ತು. ಇದು 250 ಗ್ರಾಮ್ ಇದೆ. ಇದು 87 ಏನೋ ಬೀಳ್ತು. ಅದರಿಂದ ಎರಡರಿಂದ 190 ಬಿದ್ದಿದೆ. ಈಗ ಸದ್ಯಕ್ಕೆ ಒಂದು ಮ್ಯಾಂಗೋ ತೊಗೊಂಡಿದ್ದೀವಿ. ಒಂದು ಮ್ಯಾಂಗೋನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ಕೋಬೇಕು ಸ್ಮೂತಾಗೆ. ಇವಳು ಯೂಟ್ಯೂಬ್ ಮಾಡ್ತಾವಳೆ ನೋಡಿ ಗೈಸ್. ಸರಿ, ನಿನ್ನ ಯೂಟ್ಯೂಬ್ ಚಾನಲ್ ಹೆಸರೇನು? ಎಲ್ಲರೂ ಜಾಹ್ನವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಆಯಿತಾ? ನೋಡಿ ಈಗ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ, ಸ್ಮೂತಾಗಿ ಆಗಿದೆ ಮ್ಯಾಂಗೋ. ಈಗ ಮ್ಯಾಂಗೋ ರೆಡಿಯಾಗಿದೆ. ಇದು ನೆಕ್ಸ್ಟ್ ಏನೇನು ಬೇಕು ಹೇಗೆ ಮಾಡೋದು ನೋಡೋಣ ಬನ್ನಿ. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಮ್ಯಾಂಗೋನ. ಗಮ್ ಅಂತ ಇದೆ ಮ್ಯಾಂಗೋ ಫುಲ್. ನೋಡ್ತಾ ಇದ್ರೆ ತಿನ್ಬೇಕು ಅನಿಸ್ತಾ ಇದೆ ಗೈಸ್. ಅದೇ ರುಬ್ಬಿಟ್ಟಿದ್ದೀನಲ್ಲ ಅದಕ್ಕೆ ಒಂದು ಕೈ ತಿನ್ನಕ್ಕಾಗ್ತದೆ. ರುಬ್ಬಿಡಿದಾಳೆ. ರುಬ್ಬಿಟ್ಟಿದ್ದಕ್ಕೆ ತಿನ್ನಕ್ಕಾಗ್ತದೆ. ನೀರು ಹಾಕೋಬಿಡಿ. ನೀರು ಹಾಕೊಂಡ್ರೆ ತುಂಬ ತೆಗೆದುಕೊಳ್ಳಿ, ಸೂಪ್ ಬರಲ್ಲ. ನೀರು ಹಾಕೊಳ್ದಾಳೆ ರುಬ್ಬಿ ಆಯಿತಾ? ಚೆನ್ನಾಗಿ ಸ್ಮ್ಯಾಶ್ ಆಗಿಬಿಡುತ್ತೆ ಮ್ಯಾಂಗೋ ಅಲ್ವಾ, ತುಂಬ ಸ್ಮೂತಾಗಿ. ನೋಡಿ ಈಗ ಒಂದು ಬೌಲ್ ಆಗಿದೆ. ಇದನ್ನು ಎತ್ತಿಟ್ಕೊಳ್ಳೋಣ. ಮನೇಲೆ ಸೋಪ್ ಮಾಡ್ಕೋಬಹುದು ಆರಾಮಾಗಿ. ಇವಾಗ ತೋರಿಸಿ ಹೋಮ್ ಮೇಡ್ ಸೋಪ್. ನಮ್ಮ ಅಕ್ಕ ಹೇಳ್ತಾ ಇದ್ದಾಳೆ ನೋಡಿ, ಹೋಮ್ ಮೇಡ್ ಸೋಪ್ ಈ ಥರ ಮನೇಲೆ ಮಾಡ್ಕೋಬೋದು. ನಾವು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹೆಂಗಾಗತ್ತೆ ಅಂತ ತೋರಿಸ್ತೀನಿ. ನನಗೂ ಕಾಲೇಜ್ ರಜಾ ಇರೋದ್ರಿಂದ ಇವತ್ತು ಸೊ ಏನಾದ್ರು ಒಂದು ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀವಿ. ಏನಾದ್ರು ಸಕ್ಸಸ್ ಆದರೆ ನಿಜವಾಗ್ಲೂ ಹೇಳ್ತೀವಿ, ನೀಟಾಗಿ ಬಂದಿದ್ರೆ ಮಾಡಿ ನೀವು ಚೆನ್ನಾಗಿದೆ ಅಂತ. ಫೇಲ್ಯೂರ್ ಆದರೂ ಹೇಳ್ತೀವಿ, ಚೆನ್ನಾಗಿಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ, ಟ್ರೈ ಮಾಡಬೇಡ್ರಿ ಅಂತ. ಹೇಗೆ ಬರುತ್ತೋ ಗೊತ್ತಿಲ್ಲ, ಒಟ್ಟು ಟ್ರೈ ಅಂತ ಮಾಡ್ತೀವಿ. ಎಕ್ಸ್ಪೆರಿಮೆಂಟ್ ಹೆಂಗೆ ಮಾಡ್ತಾ ಇದ್ವಿ ಅಂತ ತೋರಿಸ್ತೀವಿ. ಇದು ನಾವು ತೊಗೊಂಡಿದ್ದು 250 ಗ್ರಾಮು ಈ ಬೇಸು. ಅದರಲ್ಲಿ ಸ್ವಲ್ಪ ಮಾತ್ರ ಕಟ್ ಮಾಡ್ಕೊತಾ ಇದ್ದೀವಿ. ಒಂದು ಆಫ್ ಮಾಡೋಣ ಹೆಂಗಿರುತ್ತೆ ಅಂತ ನೋಡೋಕ್ಕೋಸ್ಕರ. ಚೆನ್ನಾಗಿದ್ರೆ ಮಾಡ್ತೀವಿ ಫುಲ್ಲು. ತುಂಬ ಮಾಡಿದ್ದಾಗಿದೆ. ಒಂದು ಬಾಣಲಿ ನೀರು ಇಕ್ಕಿದ್ದೀವಿ. ಅದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಕುದ್ದಾದ್ಮೇಲೆ ಆ ಸೋಪ್ ಬೇಸ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ಮೆಲ್ಟ್ ಮಾಡ್ಕೋಬೇಕು. ಇವಾಗ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಒಂದು ಪ್ಲೇಟಿಗೆ ಎಲ್ಲ ಪ್ರೆಸೆಂಟೇಷನ್ ಕೊಡೋ ಥರ ರೆಡಿ ಮಾಡ್ಬಿಟ್ಟು ಅವಳ ನಮ್ಮ ಅಕ್ಕ ಫುಲ್ ಪ್ಲೇಟಿಗೆಲ್ಲ ಹಾಕಿ. ಇದು ಸೋಪ್ ಬೇಸ್ ಇದು ರೆಡಿ ಮಾಡ್ಕೊಂಡಿದ್ದೀವಿ. ಒಂದು ಪ್ಲೇಟ್ಗೆ ಇಟ್ಕೊಂಡಿದ್ದೀವಿ. ಇದು ಮ್ಯಾಂಗೋ ಹಾಕೋದ್ರಿಂದ ಫೇಸು ತುಂಬ ಸ್ಕಿನ್ನು ಗ್ಲೋ ಬರುತ್ತೆ ಮತ್ತು ಮಾರ್ಕ್ಸ್ ಎಲ್ಲ ಇದ್ದರೆ ಕಮ್ಮಿ ಆಗುತ್ತೆ. ಇದು ಆಲ್ಮಂಡ್ ಆಯಿಲ್ ಹಾಕೋದ್ರಿಂದ ಬ್ರೈಟ್ನೆಸ್ ಬರುತ್ತೆ ಸ್ಕಿನ್ನು ಮತ್ತು ಕಲರ್ ಬರ್ತಾರೆ. ಎಷ್ಟೋ ಜನ ಯೂಸ್ ಮಾಡ್ತಾರೆ, ಮಕ್ಳಿಗೆಲ್ಲ ಯೂಸ್ ಮಾಡ್ತಾರೆ. ಚಿಕ್ಕ ಮಕ್ಳಿಗೆ ಯೂಸ್ ಮಾಡ್ತಾರೆ. ನಮ್ಮ ಅಕ್ಕನ ಮಗಳಿಗೂ ಯೂಸ್ ಮಾಡಿಲ್ಲ ಅಲ್ಲೇನೆ ಹಾಕಿದೆ. ನೋಡಿ ಹಾಕಿದ್ದು ಇದರಲ್ಲಿ ಚೆನ್ನಾಗಿರುತ್ತೆ. ಮತ್ತು ಅದು ಆಯಿಲ್ ಬಂದು ಅವಳದೇ ಗೈಸ್, ಅವಳಿಗೆ ಹಾಕ್ತಾ ಇದ್ದಿದ್ದೆ. ಆಯಿಲ್ ತಗೊಂಡಿದ್ದೀವಿ ಅಷ್ಟೇ ಇವಾಗ. ಮತ್ತು ಸ್ಟ್ರಾಂಗ್ ಆಗ್ತಾರೆ. ಇದನ್ನು ಬಾಡಿಗೆ ಹಚ್ಚಿ ಮಸಾಜ್ ಮಾಡಿ ಮಕ್ಳಿಗೆ ಸ್ನಾನ ಮಾಡಿಸೋದ್ರಿಂದ ಫೇಸ್ಗೆ ಅಪ್ಲೈ ಮಾಡಿದ್ರು ಚೆನ್ನಾಗಿರುತ್ತೆ. ಇದು ಡಾಬರ್ ಹನಿ ತೊಗೊಂಡಿದ್ದೀವಿ. ಇದು ಹಾಕೋದ್ರಿಂದ ಮುಖ ತುಂಬ ಗ್ಲೋ ಬರುತ್ತೆ ಮತ್ತು ಶೈನಿಂಗಾಗಿ ಚೆನ್ನಾಗಿ ಕಾಣುತ್ತೆ. ಕಡಲೆ ಹಸಿಟ್ಟು ಹೆಂಗೆ ಹಾಕೋದು, ಈ ಚಳಿಗಾಲಕ್ಕೆ ಎಲ್ಲ ಹೊಡಿಬಾರ್ದು ಅಂತ ಇಲ್ಲ, ಆಲ್ಮೋಸ್ಟ್ ಅಲ್ಲಿ ಯೂಸ್ ಮಾಡ್ತಾರಲ್ಲ, ಅದಕ್ಕೆ ನಾವು ಸೋಪಿಗೆ ಹಾಕೋಣ ಯಾವ ಡೈರೆಕ್ಟ್ ಅಂದ್ಬಿಟ್ಟು ಸ್ಮೂತಾಗೂ ಇರುತ್ತೆ. ಕಡಲೆ ಹಸಿಟ್ಟು ತಗೊಂಡಿದ್ವಿ. ಇವಾಗ ನೀರು ಕುದೀತಾ ಇದೆ. ಇದು ಇಟ್ಕೊಳ್ಳೋಕ್ಕೆ ನಮ್ಮ ಮನೇಲಿ
ಸ್ಟ್ಯಾಂಡ್ ಇಲ್ಲ, ಅದಕ್ಕೆ ಗ್ಯಾಸ್ ಸ್ಟ್ಯಾಂಡ್ ತಗೊಂಡು. ಎಂತ ತಲೆ ನೋಡಿ ಗೈಸ್, ನಮ್ಮ ಅಕ್ಕಂದು ಏನ್ ಟ್ಯಾಲೆಂಟೆಡ್ ಗರ್ಲ್ ನಮ್ಮ ಅಕ್ಕ. ಇವೆಲ್ಲ ನಾನೇ ಹೇಳ್ಕೊಂಡ್ ಕೊಟ್ಟಿರೋದು ಗೊತ್ತಾ. ಮತ್ತೆ ಯಾರು ತರ್ತಾರೆ ಗೈಸ್ ಸ್ಟ್ಯಾಂಡ್ ಎಲ್ಲ? ಆಗಲ್ಲ ಇವಾಗ, ನಮ್ಮ ಮಮ್ಮಿ ಬೈತಾರೆ ಅವೆಲ್ಲ ತಗೊಂಡು. ಅದೇ ಗೈಸ್, ನಮ್ಮಮ್ಮ ಬೈತಾರೆ ಈ ಜಾಸ್ತಿ ಪಾತ್ರೆ ಎಲ್ಲ ಮಾಡಿದ್ರೆ ಯಾರೇ ತೊಳಿತಾರೆ, ಇಷ್ಟೊಂದು ಪಾತ್ರೆ ಎಲ್ಲ ಮಾಡಿದ್ಯಾ ಅಂತ. ಅದಕ್ಕೆ ಸ್ವಲ್ಪ ಸ್ವಲ್ಪ ಪಾತ್ರೆಲ್ಲೇ ಮಾಡ್ತಾ ಇದೀವಿ ನಾವು ನಮ್ಮ ಅಕ್ಕ. ಈಗ ನೋಡಿ, ಈಗ ಚೆನ್ನಾಗಿ ಕಾಯ್ತಾ ಇದೆ. ಈಗ ಸೋಪ್ ಬೇಸ್ ಇದಕ್ಕೆ ಹಾಕೊಳ್ಳೋಣ. ನೋಡಿ ಹಾಗೆ ಎಷ್ಟು ಚೆನ್ನಾಗಿ ಮಾಡಿಕ್ಕೆ ಆಗುತ್ತೆ ಅಂತ. ಇನ್ನು ಕಾಯಬೇಕು ಸ್ವಲ್ಪ, ಆವಾಗ ಮೆಲ್ಟ್ ಆಗುತ್ತೆ. ನೀರು ಕಮ್ಮಿ ಇಟ್ಕೊಬಿಟ್ಟಿದ್ವಿ ಗೈಸ್, ಅದು ಮೆಲ್ಟೇ ಆಗ್ತಿಲ್ಲ. ಯಾಕೆ ನಾವು ಮೆಲ್ಟ್ ಆಗ್ತಾ ಇಲ್ಲ ಅಂತ ನೋಡ್ತಾ ಇದ್ವಿ, ಮೆಲ್ಟೇ ಆಗ್ತಾಯಿಲ್ಲ. ಅದಕ್ಕೆ ಈಗ ತಿರ್ಗಾ ನೀರು ಹಾಕಿದ್ರು ನಾವಕ್ಕ. ಅನಿಸ್ತಾ ಇದೆ ಇವಾಗ ಸೋಪ್ ಮಾಡ್ತಾ ಇರೋದಕ್ಕೆ. ಏನು ಅಂತ ಇಲ್ಲ, ಏನು ಅಂತ ಇಲ್ಲ ಅಂತೆ ಗೈಸ್. ಏನು ಅನ್ಬೇಕು ಗೈಸ್? ನಾನು ಏನಾರು ಅನ್ಬೇಕಾ? ಸೋಪ್ ಮಾಡ್ತಾರೆ ಅಂದ್ರೆ ಖುಷಿ ಆಗ್ತಿದೆ. ಏನಾದ್ರೂ ಸಕ್ಸಸ್ ಆದ್ರೆ ನನ್ನ ಮಗಳಿಗೆ ಒಂದು ಮಿಲ್ಕ್ ಸೋಪ್ ಮಾಡ್ಕೊಡ್ತೀನಿ. ಫುಲ್ ಮಿಲ್ಕ್ ಹಾಕೊಂಡು ಫುಲ್ ಪಳ ಪಳ ಅಂತಳಾಗ ನಮ್ಮ ಅಕ್ಕನ ಮಗಳು. ನನ್ನ ಮಗಳು ಮಿಲ್ಕ್ ಸೋಪ್ ಮಾಡ್ಕೊಡ್ತೀನಿ ಅಲ್ಲ ಚಿನ್ನು? ಬೇಕಾ ಚಿನ್ನು ನಿನ್ಗೆ ಮಿಲ್ಕ್ ಸೋಪು? ಫುಲ್ ಶೈ ಆಗ್ತದೆ ನನ್ನ ಮಗಳು. ಕ್ಯಾಮ್ರಾ ನೋಡಿದ ತಕ್ಷಣ ಹಂಗೆ ಅನ್ಕೊಂಬೇಡಿ ಗೈಸ್, ಅವಳು ಸಖತ್ತು. ಅವಳೇ ಯೂಟ್ಯೂಬ್ ಚಾನಲ್ ಮಾಡ್ತಾಳೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಎಲ್ಲ ಮಾಡ್ತಾಳೆ. ಆದರೆ ನಾವು ಯಾವುದು ಯೂಟ್ಯೂಬ್ ಹಾಕಿಲ್ಲ ಅವಳದು ಅಷ್ಟೇ. ಅವಳೇ ಮಾಡ್ತಾ ಇರ್ತಾಳೆ. ಆ ಥರ ಶೈ ಎಲ್ಲ ಏನಿಲ್ಲ ನಮ್ಮ ಅಕ್ಕನ ಮಗಳು. ನೋಡಿ ನೋಡ್ತಾ ಅವಳೆ ಬಗ್ಗೆ ಬಗ್ಗೆ ಓಡೋಗ್ಬಿಟ್ಲು. ಮೆಲ್ಟ್ ಆಗ್ತಾ ಇದೆ ನೋಡಿ ಸೋಪ್ ಬೇಸು. ಗಂಟೆ ಥರ ಇರಬಾರ್ದು, ಹಿಂಗೆ ಫುಲ್ ಮೆಲ್ಟ್ ಆಗಿರಬೇಕು. ಹಿಂಗೆ ತಿರ್ಸ್ತಾನೆ ಇರಿ. ನಾನು ಮಾಡ್ತೀನಿ. ಆಮೇಲೆ ಇವತ್ತು ಏನು ಮಾಡ್ತಾ ಇಲ್ಲಲ್ಲಪ್ಪ ಇವಳು ಅಂತ ಅನ್ಕೋಬೇಡಿ, ನಾನು ಮಾಡ್ತೀನಿ. ಆವಾಗಲೇ ಫುಲ್ ಗಟ್ಟಿ ಗಟ್ಟಿ ಥರ ಆಗ್ಬಿಟ್ಟಿತ್ತು. ಇವಾಗ ಇದನ್ನು ತೆಗ್ದು ಇದ್ರೊಳಗೆ ಹಾಕ್ಬಿಟ್ವಿ ಗ್ಯಾಸ್ದು. ಅದಾದಮೇಲೆ ನೀರೊಳಗೆ ಇಟ್ಟಾದ್ಮೇಲೆ ಈ ಥರ ಫುಲ್ ಇದಾಗೈತೆ, ತೆಳ್ಳಗಾಗೈತೆ. ಗಟ್ಟಿಗಾದಾಗ ನಾವಂತೂ ಅಂದ್ಕೊಂಡ್ವಿ ಏನಪ್ಪ ಈ ಥರ ಆಗ್ಬಿಟ್ಟೈತೆ ಅಂತ. ನಿನಗೆ ಹೆಂಗೆ ಅನಿಸ್ತು ಅವಲೇ ಗಟ್ಟಿಯಾದಾಗ? ನಾನು ಹೋಯ್ತು ಸೋಪ್ ಅಂದ್ಕೊಂಡೆ. ನಾನು ಹಂಗೆ ಅಂದ್ಕೊಂಡೆ, ಅಯ್ಯೋ ಹೋಯ್ತು ಅನ್ಸುತ್ತೆ, ಸುಮ್ಮನೆ ಮಾಡೋಕ್ಕೆ ಹೋದ್ವಿ ಬರ್ತಾ ಇಲ್ಲ ಅಂತ. ಇವಾಗ ಅದನ್ನ ತೆಗ್ದು ನೀರೊಳಗೆ ಇಟ್ಟಾದ್ಮೇಲೆ ಚೆನ್ನಾಗಿ ಆಗ್ತಾಯಿದೆ ನೋಡಿ. ಹಂಗು ಮಿಕ್ಸ್ ಮಾಡ್ಕೊಳ್ಳೋಣ. ಅವೆಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟು ಆಗಬಾರ್ದು, ಚೆನ್ನಾಗಿ ತಿರುಗಿಸ್ತಾನೆ ಇದೆ. ಆ ಬೇಸಿಗೆ ಸೆಟ್ ಆಗಬೇಕು ಮ್ಯಾಂಗೋ ಗೈಸ್. ಬೆಸ್ಟು ನೀವು ನೀರೊಳಗೆ ಪಾತ್ರೆ ಇಟ್ಕೊಬಿಡಿ, ಅದ್ರ ಕೆಳಗಡೆ ಏನು ಇಟ್ಕೊಳಕ್ಕೆ ಹೋಗ್ಬೇಡಿ. ನಮ್ಮ ಥರ ಆಗ್ಬಿಡುತ್ತೆ. ಆಮೇಲೆ ಕೆಳಗಡೆ ಇಡೋಕೋದ್ರೆ ಗಟ್ಟಿ ಗಟ್ಟಿ ಆಗ್ಬಿಡುತ್ತೆ. ಸೋಪ್ ಆಗ್ಬಿಡುತ್ತೆ. ಅದೇ ಸೋಪ್ ಆಗ್ಬಿಡುತ್ತೆ. ನಾವು ಹಂಗೆ ಅಂದ್ಕೊಂಡು ಏನಪ್ಪ ಆಲ್ರೆಡಿ ಸೋಪೇ ಆಗೋಯ್ತು ಅಂತ. ಆಮೇಲೆ ಈ ಥರ ತೆಗ್ದು ನೀರೊಳಗೆ ಇಟ್ಟಾದ್ಮೇಲೆ ಏನು ಇಟ್ಟಿಲ್ಲ ನೋಡಿ ನಮ್ಮ ಪಾತ್ರೆ ಕೆಳಗೆ. ಈ ಥರ ಆಯಿತು ತೆಳ್ಳಕ್ಕೆ. ಈಗ ಇದಕ್ಕೆ ಸ್ವಲ್ಪ ಕಡಲೆ ಹಸಿಟ್ಟು ಒಂದು ಸ್ಪೂನ್ ತೊಗೊಂಡಿದ್ದಾರೆ ಕಡಲೆ ಹಸಿಟ್ಟು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಎಲ್ಲ ಮಾಡ್ಬೇಕಾದ್ರೆ ಗ್ಯಾಸು ಸಿಮ್ಮಲ್ಲಿರಲಿ. ಇದು ಅಷ್ಟೇ, ಕಡಲೆ ಹಸಿಟ್ಟು ಹಾಕಾದ್ಮೇಲೆ ಗಂಟು ಥರ ಆಗಬಾರ್ದು, ತಿರ್ಸ್ಕೋತಾ ಇರಬೇಕು ನೀಟಾಗಿ. ಇದರಿಂದ ತೆಗ್ದೇ ತಿರ್ಸ್ತಾರೆ ಬಾಣಲಿಯಿಂದ, ಗಂಟು ಆಗ್ಬಿಡುತ್ತೆ ಅಂತ ಅಲ್ಲಿ ನೀಟಾಗಿ ತಿರ್ಸೋಕ್ಕಾಗಲ್ಲ ಅಂತ. ಎಲ್ಲ ಪಜಿತಿ ಬೀಳ್ತಾ ಇದೀವಿ ನೋಡಿ ಗೈಸ್. ನಮ್ಮ ಅಕ್ಕ ಅಂತೂ ಫುಲ್ ತಗೋಬಿಟ್ಟವಳೆ ಪಾಪ. ನಾನು ಮಾಡ್ತೀನಿ, ನಾನು ಮಾಡಲ್ಲ ಅಂತ ಹೇಳ್ಬೇಡಿ, ನಾನು ಮಾಡ್ತೀನಿ. ಆದರೆ ಅವಳು ತಿರ್ಸ್ತಾವಳೆ, ಅದು ಗಂಟಾಗ್ಬಾರ್ದು ಅಂತ. ಸರಿ ನಾನು ತಿರ್ಸ್ಕೊಡ್ತೀನಿ ತಡಿ ಮಾಡೋಣ ಅಂತ. ಪಾಪ ಫುಲ್ ಶೆಕೆ ಗೈಸ್. ಮಾಡೋಕ್ಕೋಗಿ ಸೋಪ್ನ 1 ಸ್ಪೂನ್ ಆಲ್ಮಂಡ್ ಆಯಿಲು, ಇಲ್ಲೂ 1 ಸ್ಪೂನ್ ಹನಿ ಹಾಕ್ಕೊಂಡು ಚೆನ್ನಾಗಿ ಹೀಗೆ ತಿರ್ಸ್ಕೊಂಡು ಇನ್ನೂ 1 ಮಿನಿಟ್ ಈಗ ತಿರ್ಸ್ಕೊಂಡು ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ತಿರ್ಸ್ಕೊತಾ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳಿ. ಯಾಕಂದರೆ ನೀಟಾಗಿ ತೆಗಿಬೇಕಾದ್ರೆ ಅದಕ್ಕೋಸ್ಕರ ಸೋಪ್ ಬರಲ್ಲ ಅಂದ್ಕೊಂಡಿದ್ದು. ಫಟಾಫಟ್ನೇ ಮಾಡ್ಬೋದು ಅಂದ್ಕೊಂಡು ಎಷ್ಟೋ ಟೈಮ್ ಆಯಿತು, ಇಷ್ಟೊಂದು ಕಷ್ಟ ಆಯಿತು ಸೋಪ್ ಮಾಡೋಷ್ಟೊಂದು. ಫಟಾಫಟ್ ಆಗಲಿಲ್ಲ, ಚಟ ಆಗಲಿಲ್ಲ. ಈಗ ಈ ಸೋಪ್ ಪೇಷನ್ಗೆ ಹಾಕೊಳ್ಳೋದ್ಮೇಲೆ ಬಿಸಿ ಇದ್ದಾಗೆ ಹಾಕೋಬಿಡಿ, ತಣ್ಣಗಾಗ್ಬಿಟ್ಟು ಎಲ್ಲ ಅಂಟ್ಕೊಬಿಡುತ್ತೆ. ಅದಕ್ಕೂ ಹಾಕೊಂಡಿದ್ದೀವಿ, ಎಲ್ಲದಕ್ಕೂ ಹಾಕೋತಾ ಇದ್ದಾರೆ. ಜಾಸ್ತಿ ತುಂಬ ಲೇಟ್ ಆಗಿಬಿಟ್ರೆ ಅಂಟ್ಬಿಡುತ್ತೆ, ಆಮೇಲೆ ಹಾಕ್ಕೊಳಕ್ಕಾಗಲ್ಲ.
ಪಾತ್ರೆಗೆ ಅಂಟ್ಬಿಡುತ್ತೆ ಅದಕ್ಕೆ. ಪೀಸ್ ರೆಡಿ. ಜಾನು ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ನನಗಂತೂ ತುಂಬಾ ಇಷ್ಟ ಆಗ್ತೈತೆ. ಫುಲ್ ಹೆಂಗೋ ಸಾಧಿಸ್ಬಿಟ್ವಿ. ರೆಡಿ ಆಗೈತೆ. ಏನ್ ಅನಿಸ್ತೈತೆ ಇಲ್ಲಿ ಸೋಪು? ಯಾವ ಶೇಪ್ ಸೋಪ್ ಬೇಕು ನಿನ್ಗೆ? ಇದನ್ನ ನಾವು ಹಾರ್ಕೊಳಕ್ ಬಿಡ್ಬೇಕು 24 ಅವರ್ಸ್ ತಾನೆ. 24 ಅವರ್ಸ್ ಹಾರ್ಕೊಳಕ್ ಬಿಡಬೇಕು. ಆಚೆ ಹಾಗೆ ಇಡಬೇಕು. 24 ಅವರ್ಸ್ ಆದ್ರೂ ಓಕೆ, 8 ಅವರ್ಸ್ ಆದ್ರೂ ಓಕೆ. ಇದು 8 ಅವರ್ಸ್ 24 ಅವರ್ಸ್ ಆದ್ಮೇಲೆ ಈ ಸೋಪ್ ಹೇಗಾಗುತ್ತೆ ನೋಡೋಣ ಬನ್ನಿ. ಇದೇ ವಿಡಿಯೋಲಿ ಕಂಟಿನ್ಯೂ ಮಾಡ್ತೀನಿ. 24 ಅವರ್ಸ್ ಆದಮೇಲೆ ಅದು ಹೆಂಗಾಗಿದೆ ಅಂತ ತೋರಿಸ್ತೀನಿ. ಅದು ನಿಮ್ಗೆ ಬೇಗನೆ ಬೇಕು ಅಂದರೆ ರೆಫ್ರಿಜರೇಟರಲ್ಲೂ ಇಟ್ಕೋಬೋದು. ಸೋಪ್ ಮಾಡಿರೋ ವಿಡಿಯೋನ ನೆಕ್ಸ್ಟ್ ಡೇ ನಾವು ಇದೇ ವಿಡಿಯೋಲೇ ಕಂಟಿನ್ಯೂ ಮಾಡ್ತೀವಿ ಅಂತ. ಇವಾಗ 24 ಅವರ್ಸ್ ಸೆಟ್ ಆಗಕ್ಕೆ ಬಿಟ್ಟಿದ್ವಿ. ಇವಾಗ ಹೇಗಾಗಿದೆ ಅಂತ ತೋರಿಸ್ತೀವಿ ನೋಡಿ. ಹೀಗಾಗಿದೆ ಫುಲ್. ಇದೇನು ಎಬ್ಬೋ ಥರನೇ ಆಗಿದೆ. ಸಕ್ಕ ಸ್ಮೂತ್ ಅನಿಸ್ತಾ ಇದೆಲ್ಲ. ಹೆಂಗೆ ಅನಿಸ್ತಾ ಇದೆ? ಸಕ್ಕ ಸಾಫ್ಟ್ ಆಗಿದೆ ನೋಡಿ. ಸೋಪ್ ರೆಡಿ ಆಗಿದೆ. ನನ್ನ ಮಗಳು ನೋಡಿ ಎಷ್ಟು ಅರ್ಜೆಂಟ್, ಒಳಗೆ ಅರ್ಜೆಂಟು. ಅವಳಿಗೆ ಹಾರ್ಟ್ ಬೇಕಂತೆ. ಹಾರ್ಟ್ ಹೆಂಗಿದೆ ಅಮ್ಮ? ಆ ಕಡೆ ಸ್ಮೂತ್ ಆಗಿದೆಯಾ? ಇಷ್ಟ ಆಯ್ತಾ? ಇನ್ಮೇಲಿಂದ ನಿನಗೆ ಅದೇ ಸೋಪು ನೋಡಿ. 4 ಶೇಪಲ್ಲಾಗಿದೆ. ಸಕ್ಕದಾಗಿ ಬಂದಿದೆ. ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಹೆವಿ ಸ್ಮೂತ್. ಮುಟ್ಟಿದ್ರು ಹೆವಿ ಸ್ಮೂತ್ ಆಗಿದೆ. ಚೆನ್ನಾಗಿದೆ. ಹಾಕೊಂಡು ನೋಡೋಣ ಹೆಂಗೆ ಬರುತ್ತೆ ಅಂತ. ಸೋಪು ತೋರಿಸ್ತಾಳೆ ಹೆಂಗೆ ಬರುತ್ತೆ ಅಂತ. ಫಸ್ಟ್ ಹೇಗೆ ಬರುತ್ತೆ ನೋಡೋಣ. ಉಸ್ತಾ ಇದ್ದಾಳೆ ಸೋಪು ನೋಡಿ. ಎಷ್ಟೊಂದು ನೊರೆ ಬರ್ತಾ ಇದೆ ಗೈಸ್. ಫೈನಲಿ ನಾವಿಬ್ರು ಒಂದೊಳ್ಳೆ ಎಕ್ಸ್ಪೆರಿಮೆಂಟ್ ಮಾಡ್ಬಿಟ್ವಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಗಮ್ ಅಂತ ಇದೆಯಲ್ವಾ ಕವ್ಯ? ಫೇಸ್ಗೆ ಹಾಕ್ತಾ ಇದ್ದಾರೆ. ನಾರ್ಮಲ್ ಸೋಪ್ ಥರನೇ ನೊರೆ ಬರ್ತಾ ಇದೆ. ಆರಾಮಾಗಿ ಮಾಡ್ಕೊಂಡು ಹಾಕೋಬೋದು ಮನೇಲಿ ಅಲ್ವಾ? ನಿಜ ಗ್ಲೋ ಆಗಿದೆ. ಸಾಫ್ಟ್ ಆಗಿದೆ. ಹೌದಾ? ನಿಮ್ಕೊಂಡ್ರೆ ನಿಜ ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮ ಅಕ್ಕನ ಫೇಸು ನೋಡಿ ಎಷ್ಟು ಗ್ಲೋ ಕಾಣಿಸ್ತಾ ಇದೆ. ಚೆನ್ನಾಗಿದೆ. ನಮ್ಮ ಅಕ್ಕನ ಮಗಳು ಹಚ್ಕೋತಾವಳೆ. ತೊಳ್ಕೊತೀನಿ ಮಮ್ಮಿ, ನಾನು ಕೈ ತೊಳ್ಕೊತಾ ಇದ್ದೀನಿ ಅಂತ. ಅನಿಸ್ತೈತಮ್ಮ ಸೋಪು? ಸ್ಮೂತ್ ಅನಿಸ್ತೈತಾ? ಗಮ್ ಅಂತೈತಾ? ಇಷ್ಟ ಆಯ್ತಾ ನಿನಗೆ? ನಾಳೆಯಿಂದ ನೀನು ಇದೇ ಸೋಪಲ್ಲೇನಾ ಯೂಸ್ ಮಾಡೋದು? ಮಗ ಬಂದಿದ್ದಾನೆ. ಅವನಿಗೊಂದು ಸರ್ಪ್ರೈಸ್ ಜೀವು ನಿನಗೆ. ಈಗ ಕಣ್ಮುಚ್ಕೋ, ಹೇಳ್ತೀನಿ. ಬನ್ನಿ ಗೈಸ್, ಒಂದು ಸರ್ಪ್ರೈಸ್ ತೋರ್ಸೋಣ ಅವನಿಗೆ. ಏನಿದು ಗೆಸ್ ಮಾಡು. ಸೋಪು ನಾವೇ ಮಾಡಿರೋದು ಮನೇಲಿ. ಹ್ಞೂ ಕಣೋ, ನಾವು ಮನೇಲಿ ಮಾಡಿರೋದು. ನೋಡ್ದೆ ಯಾರು ಮನೇಲಿ ಮಾಡಿರೋದು ನೋಡಿದ್ಯಾ ನೀನು? ನೋಡು ತಿನ್ಕೊಂಬಟ್ಟಿಯ. ಹೆಂಗನ್ಸ್ತೈತೆ ಸ್ಮೆಲ್ಲು? ಚೆನ್ನಾಗೈತಲ್ವಾ? ಥರ ಸ್ಮೂತ್ ಆಗೈತೆ ನೋಡಿ. ನಮ್ಮ ಅಕ್ಕನ ಫೇಸ್ ಎಷ್ಟು ಗ್ಲೋ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ವಾ? ಎಷ್ಟು ಗ್ಲೋ. ಅವಳೇನು ಕ್ರೀಮ್ ಹಚ್ಚಿಲ್ಲ ಆ್ಯಕ್ಚುಲಿ. ಹಂಗೆ ಮಗ ತೊಳೆದೆ ಹಂಗೆ ನಿಂತ್ಕೊಂಡಿರೋದು. ವಿಡಿಯೋ ಮಾಡೋಣ ಹಂಗೆ ಮಾಡೋಣ, ಅವ್ರಿಗೂ ಗೊತ್ತಾಗಲಿ ಹೆಂಗೆ ಇರುತ್ತೆ ಅಂತ. ಸಾಫ್ಟ್ ಆಗೂ ಇದೆ. ಡೈಲಿ ಯೂಸ್ ಮಾಡಿದ್ರೆ ಮತ್ತೆ ಮಾರ್ಕ್ಸು, ಪಿಂಪಲ್ಸು ಎಲ್ಲ ಕಮ್ಮಿ ಆಗುತ್ತೆ. ಡಾರ್ಕ್ ಸರ್ಕಲ್ಸು ಕಮ್ಮಿ ಆಗುತ್ತೆ. ಚೆನ್ನಾಗಿದೆ. ನಾನು ಇನ್ಮೇಲಿಂದ ಅದನ್ನೇ ಯೂಸ್ ಮಾಡ್ತೀನಿ. ನೀವು ನೋಡಿ, ನೀವು ಮಾಡ್ಕೊಳ್ಳಿ. ಮನೇಲಿ ಆರಾಮ್ಸಿ ಮಾಡ್ಕೋಬೋದು. ಈಚೆ ಕಡೆ ಅಂದರೆ ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಇದೆ. ಎಷ್ಟಿದೆ ಕಡೆ? 190 ಮ್ಯಾಂಗೋ ಸೋಪು. ಮನೇಲೇ ಮಾಡ್ಕೋಬೋದು ಆರಾಮಾಗಿ. ನಾವು ಸ್ವಲ್ಪ ಹಾಕಿದ್ದೆ, ಅರ್ಧನೇನೋ ಹಾಕಿದಲ್ವಾ? ಅರ್ಧ ಹಾಕಿದ್ದಕ್ಕೆ ಅಷ್ಟೊಂದು ಬಂತು. ಇನ್ನು ಎಷ್ಟು 100 ಗ್ರಾಮ್ಸ್ಗೆ ಅಷ್ಟೊಂದು ಬಂದಿದೆ. ಆರಾಮ್ಸಿ 4 ಸೋಪ್ ಆರಾಮಾಗಿ ಮಾಡ್ಕೋಬೋದು ಮನೇಲೇ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೀವು ಎಲ್ಲ ಮಾಡ್ಕೊಂಡು ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಕಮೆಂಟ್ ಮಾಡಿ ನೀವು ಟ್ರೈ ಮಾಡಿದರೆ ಹೇಗಿದೆ ಹೆಂಗಿದೆ ಅಂತ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮರಿಬೇಡಿ. ಓಕೆ, ಬಾಯ್.